ಅಸಲು ಪೂರಿ ರಥಯಾತ್ರೆ ಪ್ರತಿ ವರ್ಷ ಯಾಕೆ ಮಾಡ್ತಾರೆ ಗೊತ್ತಾ? ಪೂರಿ ಜಗನ್ನಾಥ ದೇವಸ್ಥಾನವನ್ನ ಕಟ್ಟಿಸಿದ ರಾಜ ಇಂದ್ರದ್ಯುಮ್ನನ ಭಕ್ತಿಗೆ ಮೆಚ್ಚಿ ದೇವರು ವರ ಕೇಳೆಂದಾಗ, ಸ್ವಾಮಿ, ಭವಿಷ್ಯದಲ್ಲಿ ಯಾರು ಕೂಡ ಈ ದೇವಸ್ಥಾನ ನಂದು ಅಂತ ನಿಮಗೂ ಭಕ್ತರಿಗೂ ಮಧ್ಯೆ ಬರಬಾರ್ದು. ಹಾಗಾಗಿ ನನಗ್ ಮಕ್ಕಳು ಹುಟ್ಟಿದಂತೆ ನನ್ನ ವಂಶವನ್ನ ನಿರ್ವಂಶ ಮಾಡುವಂತ ಕೇಳ್ತಾನೆ. ತಾನು ತಾಯಿ ಆಗ್ಲಾರೆ ಎಂದು ಬೇಸರಪಟ್ಟ ರಾಜನ ಹೆಂಡತಿ ಗುಂಡಿಚಾಗೆ ಜಗನ್ನಾಥನು, ಅಮ್ಮ, ನಾನು ನನ್ನ ಅಣ್ಣ ತಂಗಿ ನಿಮ್ಗೆ ಮಕ್ಕಳಾಗಿ ಪ್ರತಿ ವರ್ಷ 9 ದಿನ ನಿಮ್ ಬಳಿ ಇರ್ತೇವೆ ಅನ್ನೋ ವರ ಕೊಡ್ತಾನೆ. ಆ ಮಾತನ್ನು ಉಳಿಸ್ಕೊಳ್ಳೆ ಜಗನ್ನಾಥ ಪ್ರತಿ ವರ್ಷ ರಥದ ಮೇಲೆ ತನ್ನ ತವರೂರು ಗುಂಡಿಚಾ ದೇವಸ್ಥಾನಕ್ಕೆ ಪಯಣ ಬೆಳೆಸ್ತಾನೆ. ಆದ್ರೆ ಈ ರಥಯಾತ್ರೆಯಲ್ಲಿ ಯಾಕೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾರೆ? ವಿಶೇಷತೆ ಏನಂದ್ರೆ, ಬೇರೆ ಕಡೆ ಮೆರವಣಿಗೆಗೆ ಉತ್ಸವ ಮೂರ್ತಿ ತಂದ್ರೆ ಇಲ್ಲಿ ಮಾತ್ರ ಸ್ವತಃ ಮೂಲ ವಿರಾಟನ್ನೇ ಹೊರಗೆ ತರ್ತಾರೆ. ಅಂದ್ರೆ ದೇವರ ಬಳಿಗೆ ಜನರು ಹೋಗುವುದಲ್ಲ, ಜನರ ಬಳಿಗೆ ದೇವರು ಬರ್ತಾನೆ. ಮತ್ತೆ ಎಲ್ಲ ಕಡೆ ಒಂದೇ ರಥವನ್ನ ಪ್ರತಿ ವರ್ಷ ಬಳಸಿದ್ರೆ ಪೂರಿಯಲ್ಲಿ ಮಾತ್ರ ಪ್ರತಿ ವರ್ಷ 3 ಹೊಸ ರಥಗಳನ್ನೆಲ್ಲ ತಯಾರು ಮಾಡ್ತಾರೆ. ಜಗನ್ನಾಥನ ನಂದಿ ಘೋಷ, ಬಲರಾಮನ ತಾಳಧ್ವಜ, ಸುಭದ್ರಾದೇವಿಯ ದರ್ಪದಲನ. ಇವತ್ತಿಗೂ ಗಜಪತಿ ವಂಶದ ರಾಜರು ರಥದ ಮುಂದೆ ಚಿನ್ನದ ಪೊರಕೆಯಿಂದ ಗುಡಿಸಿ ಭಕ್ತಿಯನ್ನು ಮೆರೆಯುತ್ತಾರೆ. ಗುಂಡಿಚಾ ದೇವಸ್ಥಾನದಲ್ಲಿ 9 ದಿನ ವಿಶೇಷ ಪೂಜೆ ಸ್ವೀಕರಿಸಿ ಮತ್ತೆ ಪೂರಿಗೆ ಮರಳುತ್ತಾರೆ. ರಥದ ಅಸಲು ಪೂರಿ ರಥಯಾತ್ರೆ ಪ್ರತಿ ವರ್ಷ ಯಾಕೆ ಮಾಡ್ತಾರೆ ಗೊತ್ತಾ? ಪೂರಿ ಜಗನ್ನಾಥ ದೇವಸ್ಥಾನವನ್ನ ಕಟ್ಟಿಸಿದ ರಾಜ ಇಂದ್ರದ್ಯುಮ್ನನ ಭಕ್ತಿಗೆ ಮೆಚ್ಚಿ ದೇವರು ವರ ಕೇಳೆಂದಾಗ, ಸ್ವಾಮಿ, ಭವಿಷ್ಯದಲ್ಲಿ ಯಾರು ಕೂಡ ಈ ದೇವಸ್ಥಾನ ನಂದು ಅಂತ ನಿಮಗೂ ಭಕ್ತರಿಗೂ ಮಧ್ಯೆ ಬರಬಾರ್ದು. ಹಾಗಾಗಿ ನನಗ್ ಮಕ್ಕಳು ಹುಟ್ಟಿದಂತೆ ನನ್ನ ವಂಶವನ್ನ ನಿರ್ವಂಶ ಮಾಡುವಂತ ಕೇಳ್ತಾನೆ. ತಾನು ತಾಯಿ ಆಗ್ಲಾರೆ ಎಂದು ಬೇಸರಪಟ್ಟ ರಾಜನ ಹೆಂಡತಿ ಗುಂಡಿಚಾಗೆ ಜಗನ್ನಾಥನು, ಅಮ್ಮ, ನಾನು ನನ್ನ ಅಣ್ಣ ತಂಗಿ ನಿಮ್ಗೆ ಮಕ್ಕಳಾಗಿ ಪ್ರತಿ ವರ್ಷ 9 ದಿನ ನಿಮ್ ಬಳಿ ಇರ್ತೇವೆ ಅನ್ನೋ ವರ ಕೊಡ್ತಾನೆ. ಆ ಮಾತನ್ನು ಉಳಿಸ್ಕೊಳ್ಳೆ ಜಗನ್ನಾಥ ಪ್ರತಿ ವರ್ಷ ರಥದ ಮೇಲೆ ತನ್ನ ತವರೂರು ಗುಂಡಿಚಾ ದೇವಸ್ಥಾನಕ್ಕೆ ಪಯಣ ಬೆಳೆಸ್ತಾನೆ. ಆದ್ರೆ ಈ ರಥಯಾತ್ರೆಯಲ್ಲಿ ಯಾಕೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾರೆ? ವಿಶೇಷತೆ ಏನಂದ್ರೆ, ಬೇರೆ ಕಡೆ ಮೆರವಣಿಗೆಗೆ ಉತ್ಸವ ಮೂರ್ತಿ ತಂದ್ರೆ ಇಲ್ಲಿ ಮಾತ್ರ ಸ್ವತಃ ಮೂಲ ವಿರಾಟನ್ನೇ ಹೊರಗೆ ತರ್ತಾರೆ. ಅಂದ್ರೆ ದೇವರ ಬಳಿಗೆ ಜನರು ಹೋಗುವುದಲ್ಲ, ಜನರ ಬಳಿಗೆ ದೇವರು ಬರ್ತಾನೆ. ಮತ್ತೆ ಎಲ್ಲ ಕಡೆ ಒಂದೇ ರಥವನ್ನ ಪ್ರತಿ ವರ್ಷ ಬಳಸಿದ್ರೆ ಪೂರಿಯಲ್ಲಿ ಮಾತ್ರ ಪ್ರತಿ ವರ್ಷ 3 ಹೊಸ ರಥಗಳನ್ನೆಲ್ಲ ತಯಾರು ಮಾಡ್ತಾರೆ. ಜಗನ್ನಾಥನ ನಂದಿ ಘೋಷ, ಬಲರಾಮನ ತಾಳಧ್ವಜ, ಸುಭದ್ರಾದೇವಿಯ ದರ್ಪದಲನ. ಇವತ್ತಿಗೂ ಗಜಪತಿ ವಂಶದ ರಾಜರು ರಥದ ಮುಂದೆ ಚಿನ್ನದ ಪೊರಕೆಯಿಂದ ಗುಡಿಸಿ ಭಕ್ತಿಯನ್ನು ಮೆರೆಯುತ್ತಾರೆ. ಗುಂಡಿಚಾ ದೇವಸ್ಥಾನದಲ್ಲಿ 9 ದಿನ ವಿಶೇಷ ಪೂಜೆ ಸ್ವೀಕರಿಸಿ ಮತ್ತೆ ಪೂರಿಗೆ ಮರಳುತ್ತಾರೆ. ರಥದ